ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರಿತು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಉಲ್ಟಾ. ಈ ಕೇಸ್ನಲ್ಲಿ ಕೇವಲ ರಾಜೀವ್ ಗೌಡ ಒಬ್ಬನೇ ಅರೆಸ್ಟ್ ಆಗಿಲ್ಲ, ಆತನ ಜೊತೆಗೆ ಮೈಕಲ್ ಅನ್ನೋನು ಕೂಡ ಅರೆಸ್ಟ್ ಆಗಿದ್ದಾನೆ. ಯಾರೀ ಮೈಕಲ್? ಮಂಗಳೂರಲ್ಲಿ ಈ ರಾಜೀವ್ ಗೌಡ ಎಸ್ಕೇಪ್ ಆಗಿ ಹೋಗಿದ್ನಲ್ಲ ಚಿಕ್ಕಬಳ್ಳಾಪುರದಿಂದ ಮಂಗಳೂರಿಗೆ, ಅಲ್ಲಿ ಈತನಿಗೆ ಆಶ್ರಯವನ್ನ ಕೊಟ್ಟಿದ್ದಂತೆ. ಹೀಗಾಗಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಸ್ಕೇಪ್ ಆದಂತಹ ರಾಜೀವ್ ಗೌಡನಿಗೆ ಮಂಗಳೂರಿನಲ್ಲಿ ನಮ್ಮನೆಗೆ ಬಂದಿರಬಹುದು, ಬನ್ನಿ ಸಾರ್ ಅಂತ ಹೇಳಿ ಕರೆದಂಥ ವ್ಯಕ್ತಿ ಮೈಕಲ್. ಈಗ ಪಾಪ ರಾಜೀವ್ ಗೌಡ ಜೊತೆಗೆ ಆತ ಕೂಡ ಪೊಲೀಸರ ಅತಿಥಿ ಆಗಿದ್ದಾನೆ. ಫಸ್ಟ್ ಆಫ್ ಆಲ್ ಇಂಥ ದೊಡ್ಡ ಕೆಲಸ ಮಾಡಿದಂಥ ಘನಂದಾರಿ ಕೆಲಸ ಮಾಡಿದಂಥ ರಾಜೀವ್ ಗೌಡನನ್ನು ಮನೆಗೆ ಸೇರಿಸೋದೇ ತಪ್ಪು. ಅದರಲ್ಲಿ ಆಶ್ರಯ ಕೊಟ್ಟು ಸಾಕಿ ಸಲಹಿ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವೆಲ್ಲ ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಮೈಕಲ್ ಮಾಡಿದ್ದ. ಅದಕ್ಕೆ ತಕ್ಕ ಶಾಸ್ತಿ ಅನ್ನೋ ಥರ ಈತನನ್ನು ಈಗ ಪೊಲೀಸರು ತಮ್ಮ ಬಲೆಗೆ ಹಾಕ್ಕೊಂಡಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ರಾಜೀವ್ ಗೌಡನ ಪ್ರಕರಣ ರಾಜ್ಯದಲ್ಲೇ ಒಂದು ರೀತಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದು ಗೊತ್ತಿದ್ದು ಕೂಡ ಪಾಪ ಮೈಕಲ್ ಅನ್ನುವ ಆತ ಈತನಿಗೆ ಆಶ್ರಯ ಕೊಟ್ಟು ಆತ ಕೂಡ ತಗಲಾಕೊಂಡಿದ್ದಾನೆ. ಸೊ ಯಾರು ಈ ಮೈಕಲ್? ಈತನ ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಖಂಡಿತ ರಾಹುಲ್, ಮೈಕಲ್ ಬಗ್ಗೆ ಅಷ್ಟಾಗಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿಲ್ಲ. ಈಗಷ್ಟೇ ಬಂದಿರೋಂಥ ಮಾಹಿತಿ ಪ್ರಕಾರ ಮೈಕಲ್ ರಾಜೀವ್ ಗೌಡ ಜೊತೆಗೆ ಮೈಕಲ್ ಕೂಡ ಅರೆಸ್ಟ್ ಆಗಿರೋಂಥ ಜಸ್ಟ್ ಬಂದಿರತಕ್ಕಂಥ ಮಾಹಿತಿ. ಏನೈತ ಮಂಗಳೂರಿನ ಮೂಲದವರಾಗಿರ್ತಾರೆ. ಏನೈತ ಪೊಲೀಸರಿಂದ ಅರೆಸ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾಜೀವ್ ಗೌಡ ಏನು ಮಂಗಳೂರಿಗೆ ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದ ಸಂದರ್ಭದಲ್ಲಿ ಈತನ ಆಪ್ತ ವಲಯದಲ್ಲಿ ಒಂದು ತುಂಬಾ ಬಿಸ್ನೆಸ್ ಅಲ್ಲಿ ಒಂದು ವ್ಯವಹಾರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮೈಕಲ್ ಅಂತ ತಿಳಿದು ಬಂದಿರತಕ್ಕಂಥದ್ದು. ಈತ ಒಂದು ಪರಮಾಪ್ತ ಅಂತ ಗೊತ್ತಾಗಿರೋದ್ರಿಂದ ಆತ ಅಲ್ಲಿ ಆಶ್ರಯ ಪಡ್ಕೊಂಡಿದ್ದ. ನಂತರ ಹೈಕೋರ್ಟ್ ಅಲ್ಲಿ ಏನು ಪ್ರಕರಣ ರಿಜೆಕ್ಟ್ ಆಯ್ತದೆ, ಏನು FIR ರದ್ದು ಕೋರಿ ಅದ ನಂತರ ಬೇಲ್ ಕೂಡ ರಿಜೆಕ್ಟ್ ಆಗ್ತದೆ ಚಿಂತಾಮಣಿ ಕೋರ್ಟ್ ಅಲ್ಲಿ. ಯಾವಾಗ ಬೇಲ್ ಕೋರ್ಟ್ ರಿಜೆಕ್ಟ್ ಆದ ನಂತರ ಪೊಲೀಸರು ಇನ್ನಷ್ಟು ತನಿಖೆಯನ್ನು ತೀವ್ರಗೊಳಿಸಿ ಆತನ ಶೋಧಕ್ಕಾಗಿ ಮುಂದುವರೆಸ್ತಾರೆ. ಆ ಸಂದರ್ಭದಲ್ಲಿ ಆತ ಕೆಲವು ಏನು ತಂತ್ರಜ್ಞಾನವನ್ನು ಬಳಸಿ ಆತ ಎಲ್ಲಿದೆ ಅಂತ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದಂತ ಪೊಲೀಸರು ಮಂಗಳೂರಿದೆ ಅಂತ ಮಾಹಿತಿ ಪಡೆದ ನಂತರ ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆತ ರೈಲ್ವೆ ಸ್ಟೇಷನ್ ಇಂದ ಎಸ್ಕೇಪ್ ಆಗಿದ್ದು ಮೊದಲೇ ಗೊತ್ತಾಗ್ತದೆ. ಆ ನಂತರ ಆತ ಕೇರಳ ಬಾರ್ಡರ್ ಅಲ್ಲಿ ಪಾಸ್ ಆಗ್ತಾ ಇರತಕ್ಕಂಥದ್ದು ಮಾಹಿತಿಯನ್ನ ಅರ್ಥ ಪೊಲೀಸರು ತಕ್ಷಣ ಆತನನ್ನ ಬೆನ್ನತ್ತಿ ಆತನನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ನಂತರ ಆತ ಎಲ್ಲಿ ಆಶ್ರಯ ಪಡ್ಕೊಂಡಿದ್ದ, ಆತ ಯಾರು ಅಂತ ಹೇಳಿ ಪತ್ತೆ ಹಚ್ಚಿ ನಂತರ ಮೈಕಲ್ ನನ್ನ ಕೂಡ ವಶಕ್ಕೆ ಪಡೆದು ಏನು ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರದ ಒಂದು ಗೆಸ್ಟ್ ಹೌಸ್ ಅಂತ ಏನು ರಹಸ್ಯ ಸ್ಥಳದಲ್ಲಿ ಈಗ ಇಬ್ಬರನ್ನ ಕೂಡ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಇಬ್ಬರನ್ನ ವಿಚಾರಣೆ ನಡೆಸಿದ ನಂತರ ಏನು ಶಿಡ್ಲಘಟ್ಟ ನಗರ ಠಾಣೆಗೆ ಕರೆತಂದು ನಂತರ ಅವರನ್ನ ಸ್ಥಳ ಮಹಜರು ಮಾಡ್ತಾರೆ. ಸ್ಥಳ ಮಹಜರು ಮಾಡಿದ ನಂತರ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ರಾಹುಲ್.